ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರಿನಲ್ಲಿ ಮಳ್ಳೂರಮ್ಮ ದೇವಿಯ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ರಥೋತ್ಸವಕ್ಕೆ ಎಬಿಡಿ ಸಂಸ್ಥೆಯ ಮಾಲೀಕರು ಹಾಗೂ ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷದ ನಾಯಕರೂ ಆದಂತಹ ರಾಜೀವ್ಗೌಡರು ಆಗಮಿಸಿ ಅಮ್ಮನವರ ಬ್ರಹ್ಮರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ರಥವನ್ನು ಎಳೆದರು. ಅನಂತರ ಅಮ್ಮನವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಮ್ಮನವರ ಆಶೀರ್ವಾದ ಪಡೆದ ತಾಯಿ ಕೃಪೆಗೆ ಪಾತ್ರರಾದರು. ನಂತರ ಜಾತ್ರೆಗೆ ಮುರುಗು, ಬತಾಸು ಸಿಹಿಯನ್ನು ಖರೀದಿಸಿ ಎಲ್ಲರಿಗೂ ಹಂಚಿಕೆ ಮಾಡಿದರು. ಜಾತ್ರೆಯಲ್ಲಿ ಮಕ್ಕಳ ಆಟದ ವಸ್ತುಗಳ ಅಂಗಡಿಗಳು ಹೆಚ್ಚಾಗಿ ಸೇರಿದವು. ದೇವರಮಳ್ಳೂರು ಗ್ರಾಮಸ್ಥರಿಂದ ಜಾತ್ರೆಗೆ ಬಂದಂತಹ ಸಾವಿರಾರು ಜನಕ್ಕೆ ಅನ್ನ ಸಂತರ್ಪಣೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ರಾಜೀವ್ಗೌಡರ ಜೊತೆಯಲ್ಲಿ ವರದಪ್ಪ, ಕಾಂಗ್ರೆಸ್ ಉಪಾಧ್ಯಕ್ಷರಾದ ರವಿ, ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ನರೇಂದ್ರ ಚಲಪತಿ, ವೆಂಕಟೇಶ್ ಚಕ್ರವರ್ತಿ, ತಲದುಮ್ನಹಳ್ಳಿ ದೇವರಾಜ್, ಅಪ್ಪೇಗೌಡನಹಳ್ಳಿ ಮಂಜುನಾಥ್ ಇನ್ನು ಮುಂತಾದವರು ಹಾಜರಿದ್ದರು. ಎಬಿಡಿ ಕಚೇರಿಯಲ್ಲಿ 2024 ರಾಜೀವ್ಗೌಡರ ಭಾವಚಿತ್ರವಿರುವ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು. ವಿಶ್ವಜ್ಞಾನಿ ರಿಪೋರ್ಟರ್ ಬಚ್ಚಳ್ಳಿ ನಾರಾಯಣಸ್ವಾಮಿ. ಚಂಡೀಶ್ವರ ಸ್ವಾಮಿ ಸಮೇತ ಪಂಚಮಹಾತ್ಮ ದೇವತಾ ಮಳ್ಳೂರಮ್ಮ ದೇವತಾ ಸಮೇತ ಅಸ್ಮಾಕಂ ಕುಟುಂಬಾನಾಂ ಅಸ್ಯ ಗೋತ್ರ ಭವಸ್ಯ. 2024 ಹತ್ತಿರದಲ್ಲೇ ಹೊಸ ವರ್ಷ ಬರ್ತಿದೆ. ಆ ಹೊಸ ವರ್ಷ ಪ್ರತಿಯೊಬ್ಬರಿಗೂ ಎಲ್ಲ ಅವರ ಆಸೆಗಳನ್ನ ಈಡೇರಿಸುವಂಥ ಶಕ್ತಿ ಆ ಭಗವಂತನ ಕೊಡಲಿ. ಅದೇ ರೀತಿ ಎಲ್ರಿಗೂ ಆಯಸ್ಸು, ಆರೋಗ್ಯ ಎಲ್ಲವನ್ನು ನೀಡಲಿ. ಬರುವಂಥ ದಿನಗಳಲ್ಲೆಲ್ಲ ಒಳ್ಳೆ ಮಳೆ ಬೆಳೆ ಆಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಜನ ಮಳೆಯನ್ನು ಅವಲಂಬಿಸಿರುವಂಥವ್ರಿದ್ದಾರೆ, ರೇಷ್ಮೆಯನ್ನು ಅವಲಂಬಿಸಿರುವಂಥವ್ರಿದ್ದಾರೆ. ಒಳ್ಳೆ ಮಳೆ ಆದರೆ ಒಳ್ಳೆ ಬೆಳೆ ಬರುತ್ತೆ. ಒಳ್ಳೆ ಬೆಳೆ ಬಂದರೆ ಎಲ್ಲರೂ ಕೂಡ ರೈತರು, ಎಲ್ಲ ಕುಟುಂಬಸ್ಥರು ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕ್ಬೋದು. ಅದಕ್ಕೆ ಬರುವಂಥ ದಿನಗಳಲ್ಲೆಲ್ಲ ಸುಖಕರವಾಗಿರಲಿ. ಬರುವಂಥ ದಿನಗಳೆಲ್ಲ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಮ್ಮದು ವರ್ಷ ಪ್ರತೀತಿಯಂತೆ ಉಪಯುಕ್ತವಾಗಿ ಎಲ್ರಿಗೂ ಒಂದು ಇದರಲ್ಲಿರುವಂಥ ಎಲ್ಲ ಇದರಲ್ಲಿ ಮಾರ್ಗ ಏನೇನು ಬೇಕು, ಯಾವತ್ತು ಅಮಾವಾಸ್ಯೆ ಇರುತ್ತೆ,